ನಾವು ಮಾತಾಡ್ತಿರೋದೇ ಮೇನ್ ಏನು ಅಂದ್ರೆ ವಕ್ಫ್ ಬೋರ್ಡ್ ಅಲ್ಲಿ ಆಗ್ತಾ ಇರುವಂತಹ ಹಗರಣ. ಫೌಂಟೇನ್ ಅಲ್ಲಿ ನೋಡಿ ಮೇಡಮ್, ಒಂದು 4 ಎಕರೆ ಚಿಲ್ಲರೆದು ಒಂದು ಲ್ಯಾಂಡ್ ಇದೆ. ಈ ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡಾದ್ಮೇಲೆ ಗೊತ್ತಾಗ್ತಾ ಇದೆ ಹೂ ಇಸ್ ಕಂಟ್ರೋಲಿಂಗ್ ದಿಸ್ ಒನ್. ಕ್ವಶನ್ ಅಲ್ಲಿರೋದು 81 ನಲ್ಲಿ ಆ ಟೈಮ್ನಲ್ಲಿ ಜಾಗ ಇಲ್ಲಿ ತೋರಿಸ್ತಾರೆ ಬಿಟ್ ಆಫ್ ಲ್ಯಾಂಡ್ ಅಂತ. 82 ನಲ್ಲಿ ಅದೇ ಫ್ಲಾಟ್ಗೆ ಈ ಕಡೆ ಮೂಲೆನಲ್ಲಿ ತೋರಿಸ್ತಾರೆ. ಯಾಕೆ ಸಾಧ್ಯ? ಇದು ಕೇಳಕ್ಕೆ ಯಾರೂ ರೆಡಿ ಇಲ್ಲ. ಇದು 82 ನಲ್ಲಿ ಆಗಿದೆ. ಸೆಲೆಕ್ಷನ್ ಪ್ರೋಸೆಸ್ ನಲ್ಲಿ ಇವ್ರು ಕೂತ್ಕೊಂಡು ಜನಕ್ಕೆ ಯಾವ ರೀತಿಯಿಂದ ಯಾಮರ್ಸ್ತಾವ್ರೆ. ಗೌರ್ಮೆಂಟ್ ಆಫ್ ಕರ್ನಾಟಕ ಗೆಜೆಟ್ ನೋಟಿಫಿಕೇಶನ್ ಏನಲ್ಲಿ ಲ್ಯಾಂಡು ವಕ್ಫ್ ಬೋರ್ಡ್ದು. ಮೂಡಾನವ್ರು ಯಾರಿಗೆ ಕಟ್ತಾರೆ ದುಡ್ಡು? ಕೋರ್ಟ್ಗೆ ಕಟ್ತಾರೆ. ಫಾರ್ ಹೂಮ್, ಯಾರಿಗೋಸ್ಕರ ಕಟ್ತಾರೆ? ಲ್ಯಾಂಡ್ ಲೂಸರ್ ಅಂತ ಕಟ್ಬಿಡ್ತಾರೆ. ದೇವ್ರು ನಮಗೆ ಬದುಕ್ಸವನ್ನೇ ನಾವು ಕೇಳ್ತಾ ಇದೀವಿ ಮೇಡಮ್. ನಾಳೆ ದಿವಸ ನಾವು ಸತ್ತೋಗ್ಬಿಟ್ರೆ ಲ್ಯಾಂಡ್ ಮಾಫಿಯಾ ವಿಲ್ ಇನ್ವಾಲ್ವ್ ಹಿಯರ್. 4 ಎಕರೆ ಮೀನ್ಸ್ ಹಾರ್ಟ್ ಆಫ್ ದಿ ಸಿಟಿ. 4 ಎಕರೆ ಮೀನ್ಸ್ ಥೌಸಂಡ್ಸ್ ಆಫ್ ಕ್ರೋರ್ಸ್ ಇದು. ಏಡೆನ್ಸ್ ನ್ಯೂಸ್ ನ ಮುಸ್ಲಿಂಗೆ ಮಕ್ಮಲ್ ಶರೀಫರ ಚಾಟಿ ಸಂಚಿಕೆ 4 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಚನಾ. ಈಗಾಗಲೇ ಹಿಂದಿನ ಸಂಚಿಕೆಯಲ್ಲಿ ಕೂಡ ನೀವು ನೋಡಿರ್ತೀರಾ. ಇವತ್ತು ಕೂಡ ನಮ್ಮ ಜೊತೆಗಿದ್ದಾರೆ ಆರ್ಟಿಐ ಕಾರ್ಯಕರ್ತರು, ಜೊತೆಗೆ ಸಾಮಾಜಿಕ ಹೋರಾಟಗಾರರಾದಂತಹ ಮೊಹಮ್ಮದ್ ಶರೀಫ್ ಸರ್. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗಾಗಲೇ ನಿನ್ನೆ ಒಂದಷ್ಟು ವಿಚಾರಗಳನ್ನ ನಾವಾಗ್ಲೇ ಮಾತಾಡಿದ್ವಿ. ಒಬ್ಬ ವ್ಯಕ್ತಿ ಒಂದಕ್ಕಿಂತ ಹೆಚ್ಚಿನ ಪೋಸ್ಟ್ ಅಲ್ಲಿ ಇರಬಾರ್ದು ಅನ್ನೋದು. ಸೊ ನಾವು ಮಾತಾಡ್ತಿರೋದೇ ಮೇನ್ ಏನು ಅಂದ್ರೆ ವಕ್ಫ್ ಬೋರ್ಡ್ ಅಲ್ಲಿ ಆಗ್ತಾ ಇರುವಂತಹ ಹಗರಣಗಳು. ಸೊ ಏನೋ ಒಂದು ಈಗ ಫೌಂಟೇನ್ ಸರ್ಕಲ್ ಅಲ್ಲೂ ಕೂಡ ಒಂದಷ್ಟು ವಿಚಾರಗಳು ಚರ್ಚೆಯಲ್ಲಿದೆ. ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ. ಅಲ್ಹಮ್ದುಲಿಲ್ಲಾ. ಫೌಂಟೇನ್ ಅಲ್ಲಿ ನೋಡಿ ಮೇಡಮ್, ಒಂದು 4 ಎಕರೆ ಚಿಲ್ಲರೆದು ಒಂದು ಲ್ಯಾಂಡ್ ಇದೆ. ಅದೂ ವಕ್ಫ್ ಬೋರ್ಡ್ಗೆನೆ ನೋಟಿಫಿಕೇಶನ್ ಆಗಿರೋದು ಲ್ಯಾಂಡ್ ಅದು. ನಾನು ಡೀಟೇಲ್ಸ್ ಆಗಿ ಜಾಸ್ತಿ ಹೇಳಕ್ಕೆ ಇಷ್ಟಪಡಲ್ಲ. ಕಾರಣ ಯಾಕಂತ ಹೇಳಿದ್ರೆ ಯಾರೋ ಥರ್ಡ್ ಪಾರ್ಟಿ ಕೋರ್ಟ್ಗೆ ಹೋಗವ್ರೆ. ಅದರಿಂದ ಜಾಸ್ತಿ ನಾನು ಚರ್ಚೆ ಮಾಡೋದು ಬೇಡ. ಅದು ಬಿಕಾಸ್ ವಿ ಹ್ಯಾವ್ ಟು ಮೇಂಟೈನ್ ದಟ್ ಸ್ಟೇಟಸ್ ಕೋ. ಅದಿರಲಿ, ನಾವು ಓಡಾಡ್ತಾ ಇದ್ದೀವಿ, ಅದು ನಾವು ನೋಡ್ತಾ ಇದ್ದೀವಿ. ಬಟ್ ಆಫ್ಟರ್ ಈ ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡಾದ್ಮೇಲೆ ಗೊತ್ತಾಗ್ತಾ ಇದೆ ಆ ಲ್ಯಾಂಡ್ಗೆ ಸಂಬಂಧಪಟ್ಟಿದ್ದು 1981ನಲ್ಲಿ ಆ ಲ್ಯಾಂಡ್ಗೆ ಸರ್ವೆ ಆಗ್ತದೆ. ಸರ್ವೆ ಆಗಿ ನೋಡಿ, ಇಲ್ಲಿ ಬಿಟ್ ಆಫ್ ಲ್ಯಾಂಡ್ ಅಂತ ತೋರಿಸ್ತಾರೆ ಮೂಡಾ ಕಡೆಯಿಂದ. ಇದು ಮೂಡಾ ಯಾಕೆ ಇಂಟರ್ಫಿಯರ್ ಆಯ್ತು ಅಂತ ಹೇಳಿದ್ರೆ ಅದೊಂದು ಲಿಟಿಗೇಷನ್, ಅದು ಮಾತಾಡೋದು ಬೇಡ. ಇಲ್ಲಿ ಇರೋದೇ ಮೇನ್ ಈ ಪ್ರಾಬ್ಲಮ್. ಬಿಕಾಸ್ ಹೂ ಇಸ್ ಕಂಟ್ರೋಲಿಂಗ್ ದಿಸ್ ಒನ್? ಕ್ವಶನ್ ಅಲ್ಲಿರೋದು. ಸಮಸ್ಯೆ ಕೋರ್ಟ್ ನಲ್ಲಿ ಇದೆ, ನಾವು ಬಗೆಹರಿಸ್ಕೊಳ್ತೀವಿ. ನಮ್ಗೆ ಅದನ್ನಲ್ಲಿ ಬೇಡ. ವಿ ಆರ್ ಶ್ಯೂರ್ ದಟ್ ನಮ್ಗೆ ಖಂಡಿತ ಜಸ್ಟಿಸ್ ಸಿಗ್ತದೆ ಅಂತ ನಮ್ಗೆ ಭವನೂ ಇದೆ, ಫೇತು ಇದೆ. ಜುಡಿಷಿಯರ್ ಮೇಲೆ ನಾವು ಇದು ಮಾಡ್ತಾ ಇಲ್ಲ. ಬಟ್ ಅಡ್ಮಿನಿಸ್ಟ್ರೇಟಿವ್ ನಲ್ಲಿ ಮೊನ್ನೆ ನಾನು ಒಂದು ಮಾತಿನಲ್ಲಿ ಹೇಳಿದೆ ನೋಡಿ, ಸೆಲೆಕ್ಷನ್ ಪ್ರೋಸೆಸ್ ನಲ್ಲಿ ಇವ್ರು ಕೂತ್ಕೊಂಡು ಜನಕ್ಕೆ ಯಾವ ರೀತಿಯಿಂದ ಯಾಮರ್ಸ್ತಾವ್ರೆ, ಅಡ್ಮಿನಿಸ್ಟ್ರೇಷನ್ಗೆ ಹೆಂಗ್ ಇನ್ಫ್ಲೂಯೆನ್ಸ್ ಮಾಡ್ತಾವ್ರೆ. ನನ್ನ ಮಾತು ಅಲ್ಲಿ ಬರ್ತಾ ಇರೋದು. ಇಲ್ಲಿ ನೋಡಿ ಮೇಡಮ್, 81ನಲ್ಲಿ ಆ ಟೈಮ್ನಲ್ಲಿ ಜಾಗ ಇಲ್ಲಿ ತೋರಿಸ್ತಾರೆ ಬಿಟ್ ಆಫ್ ಲ್ಯಾಂಡ್ ಅಂತ. 82ನಲ್ಲಿ ಅದೇ ಫ್ಲಾಟ್ಗೆ ಈ ಕಡೆ ಮೂಲೆನಲ್ಲಿ ತೋರಿಸ್ತಾರೆ. ಹೇಗೆ ಸಾಧ್ಯ? ಇದು ಕೇಳಕ್ಕೆ ಯಾರೂ ರೆಡಿ ಇಲ್ಲ. ಇದು 82ನಲ್ಲಿ ಆಗಿರೋದು. ನನ್ನ ಪೇಪರ್ ಇಲ್ಲ, ಇದು ಮೂಡಾ ಪೇಪರ್. ಇದು ಅದೇ ಲ್ಯಾಂಡ್, ಅದೇ 4 ಎಕರೆ ಚಿಲ್ಲರೆದು ಲ್ಯಾಂಡ್. ಇದು ಒಂದು ವರ್ಷಕ್ಕೆ ಈ ಮೂಲೆನಲ್ಲಿ ಇರೋದು ಆ ಮೂಲೆಗೆ ಹೋಗ್ಬಿಡ್ತದೆ. ಸೊ ಹೂ ಇಸ್ ಮ್ಯಾನಿಪುಲೇಟಿಂಗ್ ದಿಸ್ ಡಾಕ್ಯುಮೆಂಟ್ಸ್? ಹೂ ಇಸ್ ಇನ್ಫ್ಲೂಯೆನ್ಸಿಂಗ್ ದಿಸ್ ಅಡ್ಮಿನಿಸ್ಟ್ರೇಷನ್ ಸೆಕ್ಷನ್? ಕ್ವಶನ್ ಬರ್ತದೆ ಇಲ್ಲ ಮೇಡಮ್? 82ನಲ್ಲಿ ಯಾವಾಗ ಈ ಲ್ಯಾಂಡ್ ಇಲ್ಲಿ ಬರ್ತದೆ, ಈ ಪಾರ್ಟ್ ಆಫ್ ದಿ ಲ್ಯಾಂಡ್ ಎಲ್ಲ ಕ್ಲಿಯರ್ ಆದ್ಮೇಲೆ ಮೂಡಾನವ್ರು ಏನ್ ಮಾಡ್ತಾರೆ, ದುಡ್ಡು ಕಟ್ತಾರೆ ಕೋರ್ಟ್ಗೆ. ಬಿಹಾಫ್ ಆಫ್ ಮೂಡಾ ಅವರು ದುಡ್ಡು ಕಟ್ಟಿರ್ತಾರೆ. ಅದು ಒಂದು ಅಕ್ವಿಸಿಷನ್ಗೆ ಅಂತ ಹೇಳ್ಬಿಟ್ಟು ಆ ಪ್ರೋಸೆಸ್ ಹೋಗ್ತದೆ. ಆವಾಗ ಕೋರ್ಟ್ನಲ್ಲಿ ಇರಲ್ಲ. ಇದು ಕೋರ್ಟ್ನಲ್ಲಿ ಆವಾಗ ಹೋಗಲ್ಲ. ಇದು 81, 82ನಲ್ಲಿ ಕೋರ್ಟ್ನಲ್ಲಿ ಇರಲ್ಲ. ಸಮಥಿಂಗ್ ಇನ್ ಬಿಟ್ವೀನ್ ನಿಯರಿಂಗ್ 90sನಲ್ಲಿ ಕೋರ್ಟ್ಗೆ ಹೋಗ್ತದೆ, ಅದು ಬೇರೆ ವಿಚಾರ. ಇದು 82ನಲ್ಲಿ ಆಗಿರೋದ್ರಿಂದ ನಾನು ನಿಮಗೆ ಒಂದು ಹೇಳ್ಬಿಡ್ತಾ ಇರೋದು. 82ನಲ್ಲಿ ಆಫ್ಟರ್ 6 months ಈ ಪೇಪರ್ ಸಿಕ್ಕಾದ್ಮೇಲೆ ಮೂಡಾಗೆ ಇವರು ದುಡ್ಡು ಕಟ್ಬಿಡ್ತಾರೆ ಲ್ಯಾಂಡ್ ಲೂಸರ್ ಹೆಸರಿನಲ್ಲಿ ಅಂತ. ನೋಡಿ, ಅಲ್ಲಿರೋದು ಗೆಜೆಟ್ ನಲ್ಲಿ ಇರೋದು ಗೆಜೆಟ್ ಕರ್ನಾಟಕ ಗೌರ್ಮೆಂಟ್ ಆಫ್ ಕರ್ನಾಟಕ ಗೆಜೆಟ್ ನೋಟಿಫಿಕೇಶನ್ ಏನಲ್ಲಿ ಲ್ಯಾಂಡ್ ವಕ್ಫ್ ಬೋರ್ಡ್ದು.
ಮೂಡಾನವ್ರು ಯಾರಿಗೆ ಕಟ್ತಾರೆ ದುಡ್ಡು? ಕೋರ್ಟ್ಗೆ. ಕೋರ್ಟ್ಗೆ ಕಟ್ತಾರೆ. ಫಾರ್ ಹೂಮ್, ಯಾರಿಗೋಸ್ಕರ ಕಟ್ತಾರೆ? ಲ್ಯಾಂಡ್ ಲೂಸರ್ ಅಂತ ಕಟ್ಬಿಡ್ತಾರೆ. ಇದೆಲ್ಲ ಸ್ವಲ್ಪ ಕ್ರೊನಾಲಜಿಗೆ ಸ್ವಲ್ಪ ನೀವು ನೋಡ್ಕೊಂಡು ಹೋಗ್ಬೇಕು. ಎಲ್ಲಾನು ಯಾರೋ ಒಬ್ರು ಕುತ್ಕೊಂಡು ಆಡಿಸ್ತಾವ್ರೆ, ಎಲ್ಲ ಆಟ ಆಡಿಸ್ತಾರೆ. 83 ಆದ್ಮೇಲೆ ಯಾರೋ ಹೋಗಿ ದುಡ್ಡು ತಗೊಂಡ್ಬಿಡ್ತಾರೆ, ಅದು ಬೇರೆ ವಿಚಾರ. ಆಮೇಲೆ ಇವರು ಕೋರ್ಟ್ಗೆ ಹೋಗ್ಬಿಡ್ತಾರೆ, ಅದು ಲಿಟಿಗೇಷನ್ ನಡೀತಾ ಇರ್ತದೆ. ಆಫ್ಟರ್ 83 ಎಲ್ಲ ಇಶ್ಯೂ ಸೈಲೆಂಟ್, ಅದೇನು ಹೇಳ್ತೀರಿ, ಸೈಲೆಂಟ್ ಡೆತ್ ಅಂತ ಹೇಳ್ತೀರಲ್ಲ, ಸೈಲೆಂಟ್ ಡೆತ್ ಆಗಿ ಕೂತಿರ್ತದೆ. 23ನಲ್ಲಿ ಹೂ ಇಸ್ ದಿ ಪರ್ಸನ್, ವಾಪಸ್ಸು ಕ್ವಶನ್, ಹೂ ಇಸ್ ದಿ ಪರ್ಸನ್, ಯಾರು ಇವ್ರ ಹಿಂಗಡೆ ಇದ್ದಿ ವಾಪಸ್ ಸರ್ವೆ ಮಾಡಿಸೋದು? 23ನಲ್ಲಿ ವಾಪಸ್ ಸರ್ವೆ ಆಗ್ತದೆ ಅದೇ ಲ್ಯಾಂಡ್ಗೆ. 82 ಅಲ್ಲಿ ಆಗಿರುತ್ತೆ, ಈಗ ಮತ್ತೆ 23ನಲ್ಲಿ ಆಗಿರ್ತದೆ. ಅವಾಗ ಮಾಡಿಸಿದವರು ಇವಾಗ ಮಾಡಿಸಿದವರು ಒಬ್ರೇನಾ? ಅದ್ ನಾನು ಹೇಳಲ್ಲ ಮೇಡಮ್, ಯಾರು ಮಾಡ್ಸವ್ರೆ ಏನ್ ಮಾಡ್ಸವ್ರೆ ಅದೆಲ್ಲ ಹೇಳೋಕ್ ಹೋಗಲ್ಲ. ಇಲ್ಲ, ಕ್ರೊನಾಲಜಿ ಇದೆ ಇಲ್ಲಿ. ಯು ಹ್ಯಾವ್ ಟು ಫಿಲ್ ದಿ ಡಾಟ್ಸ್, ಯಾರಿದ್ದಾರೆ ಯಾರಿಲ್ಲ ಅಂತ. ಬಿಕಾಸ್ 82ನಲ್ಲಿ ಯಾರೋ ಇದ್ರು, ಮುಂದುವರೆದ ಭಾಗ ಇವಾಗ ಮುಂದೆ ಆಫ್ಟರ್ ಇಂಟರ್ವೆಲ್ ಸ್ಟೋರಿ ಇದು. 23ನಲ್ಲಿ ಯಾರೋ ಡೈರೆಕ್ಷನ್ ಕೊಟ್ಟಿನೇ, ಬಿಕಾಸ್ ನನಗೂ ಎಲ್ಲರಿಗೂ ತಿಳಿದಂಗೆ ಅಡ್ಮಿನಿಸ್ಟ್ರೇಷನ್ನು ವಿತೌಟ್ ಇನ್ಫ್ಲೂಯೆನ್ಸು ಎಲ್ಲೋ ಒಂದು ಕಡೆ, ಎಲ್ಲರೂ ಅಂತ ಹೇಳಲ್ಲ, ಯಾರೋ ಒಬ್ಬ ಆಚೆ ಬರಬೇಕು ಮಾಡಬೇಕು ಕೆಲಸ ಅಂತ ಹೇಳಿದ್ರೆ ಯಾರ್ದೋ ಒಂದು ಇರ್ತದೆ ಇನ್ಫ್ಲೂಯೆನ್ಸ್. ವಾಟ್ ಐ ಆಮ್ ಆಸ್ಕಿಂಗ್ ಈಸ್, ಹೂ ಈಸ್ ದಟ್ ಇನ್ಫ್ಲೂಯೆನ್ಸರ್? ಹೌದು, ಇದ್ದಂಗೆ 23ನಲ್ಲಿ ಸರ್ವೆ ಆಗ್ತದೆ ಲ್ಯಾಂಡ್ಗೆ. ನಾನು ಕೇಳ್ತೀನಿ, ಹೋಗಿ ರೈಟಿಂಗ್ನಲ್ಲಿ ಕೇಳ್ತೀನಿ, ಯಾರು ಕೊಟ್ಟರು ನಿಮಗೆ ಡೈರೆಕ್ಷನ್ ಸರ್ವೆ ಮಾಡ್ಸಕ್ಕೆ? ಬಿಕಾಸ್ ಸರ್ವೆದು ಒಂದು ಕಾನೂನಿದೆ. ವೆನ್ ಯಾರೋ ಸರ್ವೇವರ್ ಹೋಗಿ ಸರ್ವೆ ಮಾಡ್ತೀನಿ ಅಂತ ಹೇಳಿದ್ರೆ 4 ಕಡೆನಲ್ಲಿ ಯಾರ್ಯಾರು ಇರ್ತಾರೆ ಅವ್ರೆಲ್ಲರಿಗೂ ನೋಟಿಸ್ ಕೊಡಬೇಕು, ನೀವೆಲ್ಲ ಇರೀರಿ, ನಾವು ಸರ್ವೆಗೆ ಬರ್ತಾ ಇದ್ದೀನಿ ಅಂತ. ಇವ್ರು ನೋಟಿಸೇ ಕೊಡಲ್ಲ, ಹಾಗೆ ಸರ್ವೆ ಮಾಡಿ ತೋರಿಸ್ಬಿಡ್ತಾರೆ, ಈ ಬಿಟ್ ಆಫ್ ಲ್ಯಾಂಡ್ ಇದು ಅಂತ. ನೋಡಿ ಮೇಡಮ್, ಇಲ್ಲಿ 23ನಲ್ಲಿ ಆಗೈತೆ. ಆ ಒಂದು ಪೇಪರ್ ತಗೊಂಡು ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಆ ಒಂದು ಪೇಪರ್ ತಗೊಂಡು ಯಾರೋ ಹಿಂಗಡೆ ಯಾರ್ಯಾರು ಇದ್ದಾರೆ ಅಲ್ಲಿ ಅವ್ರಿಗೆ ಕರ್ಕೊಂಡೋಗಿ ಕೋರ್ಟ್ಗೆ ಹೋಗಿ ಕೋರ್ಟ್ನಲ್ಲಿ OC ಫೈಲ್ ಮಾಡ್ತಾರೆ, ನಮ್ಮ ಜಾಗ ಇದು ಅಂತ. ಮೇನ್ ಮಿಸ್ಸಿಂಗ್ ಪಾರ್ಟ್ ಆಫ್ ದಿ ಸಿಸ್ಟಮ್ ಇವಾಗ ಏನಂತ ಹೇಳಿದ್ರೆ, ಐ ಆಮ್ ನಾಟ್ ಅಲೆಜಿಂಗ್, ಅಲೆಗೇಷನ್ ಇಲ್ಲ, ಇದು ಫ್ಯಾಕ್ಟ್. ನಮ್ಮ ಮೂಡ ಕಮಿಷನರ್ ಸಾಹೇಬ್ರಿಗೆ ನಾನು ಕೇಳ್ಕೊಳ್ತಿರೋದು, ಯಾವಾಗ OS ಫೈಲ್ ಆಗ್ತದೆ, ಕೋರ್ಟಿಂದ ನೋಟಿಸ್ ಇಶ್ಯೂ ಆಗ್ತದೆ ಮೂಡಾಗೆ, ಆನ್ ದಿ ಫಸ್ಟ್ ಬೇಸಿಸ್, ವೈ ಯುವರ್ ಲಾಯರ್, ಪ್ಯಾನೆಲ್ ಆಫ್ ಲಾಯರ್ಸ್ನಲ್ಲಿ ವೈ ಯುವರ್ ಲಾಯರ್ ನಾಟ್ ಅಟೆಂಡ್ ದಿ ಕೇಸ್? ಕೇಸ್ ಅಟೆಂಡ್ ಮಾಡಲಿಲ್ಲ. ಯಾಕೆ ಗೊತ್ತಿಲ್ಲ. ಪ್ರಶ್ನೆ ಮಾಡಿದ್ರೆ ಉತ್ತರ ಇಲ್ಲ. ನೀವೇನೇ ಪ್ರಶ್ನೆ ಮಾಡಿದ್ರೆ ಯಾವುದಕ್ಕೂ ಉತ್ತರ ಬರಲ್ಲ. ಹೂ ಇಸ್ ಕಂಟ್ರೋಲಿಂಗ್? ಪ್ರಾಬ್ಲಮ್ ಇಲ್ಲಿರೋದು. ಹೌದು, ನಾನು ಪುನಃ ಹೇಳ್ತಾ ಇದ್ದೀನಲ್ಲ, ನಾನು ಆ OS ಬಗ್ಗೆ ಏನು ಹೇಳಲ್ಲ, ಬಟ್ ದಿಸ್ ಆರ್ ದಿ ಮಿಸ್ಸಿಂಗ್ ಲಿಂಕ್ಸ್, ದಿಸ್ ಆರ್ ದಿ ಮಿಸ್ಸಿಂಗ್ ಡಾಟ್ಸ್. ಇದೆಲ್ಲ ಕ್ರೊನಾಲಜಿ. ಇದು ಏನು ಬರ್ತಿದ್ದೀನಿ, ಏನು ಡಾಕ್ಯುಮೆಂಟ್ ಸಿಕ್ಕೈತೆ ಇಲ್ಲಿದೆ ಕೈನಲ್ಲಿ. ಹೌದು, ಎಲ್ಲ ಡಾಕ್ಯುಮೆಂಟ್ ಮೇಲೆನೇ ಮಾತಾಡ್ತಾ ಇದ್ದೀರಾ. ಬಟ್ ಅವ್ರು ಯಾವಾಗ ಹೋಗಿ ಅಟೆಂಡ್ ಆಗಲಿಲ್ಲ, ಜಡ್ಜ್ ಸಾಹೇಬ್ರು ಏನು ಮಾಡ್ತಾರೆ, ಇಂಟರ್ನಲ್ ಆರ್ಡರ್ಸ್ ಕೊಡ್ತಾರೆ, ಗೋಡೆ ಬಂದ್ಬಿಡ್ತದೆ. ಆ ಗೋಡೆಯನ್ನು ತೆಗಿಯೋಕ್ಕೆ ಫೈಟ್ ಮಾಡೋಕ್ಕೆ ಇವಾಗ ಮೂಡಾನು ಹೊಸಬೋಡು ಅದು ನೋಡ್ತಾವ್ರೆ, ಅದು ಬೇರೆ ವಿಚಾರ. ಅದು ಅದರ ಬಗ್ಗೆ ನಾನು ಡೀಟೇಲ್ ಆಗಿ ಹೋಗೋದು ಇಲ್ಲ, ಮಾತು ಆಡಲ್ಲ. ಬಟ್ someone invisible is working behind this one. ನಮಗೆ ತಿಳಿದಂಗೆ ಗೊತ್ತು ನಿಮ್ಗೆ ಯಾರು ಅಂತ.
ಅದೇ ಕ್ರೊನಾಲಜಿ. ಅದೇ ಹೇಳಿದ ಏನ್ ಕೇಳಿದ್ರು ಅದಕ್ಕೆ ಅದ್ರಲ್ಲಿ ನಿಮ್ಗೆ ಗೊತ್ತು, ಅಲ್ಲಿ ಕೆಲವೊಂದು ವಿಚಾರಗಳನ್ನ ಇಷ್ಟು ಬೇಗ ಹೇಳ್ಬಾರ್ದು ಅಂತ ಸರ್ ಸ್ವಲ್ಪ ತಡೆ ಹಿಡಿತಾವ್ರೆ. ಆದ್ರೆ ಮುಂದಿನ ಎಪಿಸೋಡ್ಗಳನ್ನ ನೋಡ್ತಾ ಇರಿ, ಅವ್ರು ಹೇಳ್ತಾರೆ ಯಾರು ಅಂತ. ಅದು ಖಂಡಿತ ಅಂತಿಮ ಸಂಚಿಕೆಗಳಲ್ಲಿ ಇದು ಯಾರಿದ್ದಾರೆ, ಇದ್ರ ಹಿಂದೆ ಏನಿದೆ, ಇದ್ರ ಕೈವಾಡ ಯಾರ್ದಿದೆ, ಯಾರು ಇಷ್ಟನ್ನೆಲ್ಲ ಆಡಿಸ್ತಾ ಇದ್ದಾರೆ ಅನ್ನೋದೆಲ್ಲ ಮುಂದಿನ ಸಂಚಿಕೆಗಳಲ್ಲಿ ಚಾಚು ತಪ್ಪದೆ ಹೇಳ್ತಾರೆ. ಬಟ್ ಅವರು ಅದಕ್ಕೂ ಮುನ್ನ ಒಂದು ಮೂಲ ಇರುತ್ತಲ್ಲ, ಅದ್ರ ಬಗ್ಗೆ ಈಗ ಅವರು ಒಂದಷ್ಟು ವಿಚಾರಗಳನ್ನ ಹೇಳ್ತಾರೆ. ಖಂಡಿತ ಬರ್ತೀವಿ. ಅಂದ್ರೆ ಇವಾಗ ಲಾಸ್ಟ್ ನಲ್ಲಿ ಮನವಿ ಮಾಡ್ಕೊಳ್ಳೋದು, ಲಾಸ್ಟ್ ಪಾರ್ಟ್ ನಲ್ಲಿ ನಮ್ಮ ಸಿದ್ದರಾಮಯ್ಯ ಸರ್ಗೆ, ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕಗೆ ಕೇಳ್ಕೊಳ್ತಾ ಇರೋದು ಯಾಕಂತ ಹೇಳಿದ್ರೆ ನಮ್ಗೆ ನೋವಾಗ್ತಾ ಐತೆ ಈ ವ್ಯವಸ್ಥೆಗೆ ರೆಡಿ ಮಾಡ್ಸಕ್ಕೆ. ನಿಮ್ಗೆ ಗೊತ್ತಿದೋ ಇಲ್ಲೋ ನನಗೆ ಗೊತ್ತಿಲ್ಲ. ಇವಾಗ ಕೇಳ್ಕೊಳ್ತಾ ಇರೋದು ಏನಂತ ಹೇಳಿದ್ರೆ, ನೀವು ನಮಗೋಸ್ಕರ ಏನೇನೋ ಮಾಡ್ತೀವಿ ಅಂತ ಹೇಳಿಬಿಟ್ಟು ನೀವು ವಾಯ್ದೆ ಮಾಡಿ 80% ಆಫ್ ದಿ ವೋಟ್ ನೀವು ನಮ್ಮ ಕಮ್ಯುನಿಟಿದು ತಗೊಂಡಿದ್ದೀರಿ, ನೀವು ಒಪ್ಕೊಂಡಿದ್ದೀರಿ, ಎಲ್ಲರೂ ಒಪ್ಕೊಂಡವ್ರೆ. ಒಂದು ಫೇವರ್ಸ್ ಮಾಡಿ ನಮಗೆ. ಮಿನಿಸ್ಟರ್ ಆಫ್ ವಕ್ತುನು ನಿಮ್ಮ ಪಾರ್ಟಿ ಇದೆ, ಮಿನಿಸ್ಟರ್ ಆಫ್ ಅರ್ಬನ್ ಡೆವಲಪ್ಮೆಂಟು ನಿಮ್ಮ ಪಾರ್ಟಿ ಇದೆ, ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರು ನಿಮ್ಮ ಪಾರ್ಟಿ ಇದೆ. ಎಲ್ಲರಿಗೂ ಕೊಂಡಿಸಿ ಈ ಒಂದು ಇಶ್ಯೂವನ್ನು ದಯವಿಟ್ಟು ಲಿಟಿಗೇಷನ್ ಇಂದ ಆಚೆ ತಗೊಂಡು ಬಂದು ಯಾರಿಗೆ ಸೇರಬೇಕು ಮೂಲೆ ದಾಖಲೆ ಪ್ರಕಾರ ದಯವಿಟ್ಟು ಇದು ಒಂದು ಉಪಕಾರ ನಮ್ಮ ಮೇಲೆ ಮಾಡಬೇಕು. ಅದೊಂದು ಮನವಿ ಮಾಡ್ತೀರಾ? ಇದೊಂದು ನಮ್ಮ ಕಡೆಯಿಂದ ಒಂದು ಮನವಿ ಮೇಡಮ್, ದಯವಿಟ್ಟು ಇಷ್ಟೊಂದು ಮಾಡ್ಕೊಳ್ಳಿ ಸರ್. ವಿತೌಟ್ ಎನಿ ಪಾಲಿಟಿಷಿಂಗ್ ದಿಸ್ ಇಶ್ಯೂ, ಐ ವಾಂಟ್ ದಿಸ್ ಇಶ್ಯೂ ಟು ಬಿ ಸಾಲ್ವ್ಡ್ ಅಮೆಕಬಲಿ. ಎಲ್ಲರಿಗೂ ಕಾನ್ಫಿಡೆನ್ಸ್ ತಗೊಳ್ಳಿ, ಎಲ್ಲ ಸ್ಟೇಕ್ ಹೋಲ್ಡರ್ಸ್ಗೂ ಕುಂಡಿಸಿ ಒಂದ್ಸಲಿ ಮಾತಾಡಿಸಿ. ನಿಮ್ಮ ಕೈನಲ್ಲಿ ಇದೆ ಇದು, ಇಲ್ಲ ಅಂತ ಇಲ್ಲ. ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರು ನಿಮ್ದೆ, ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರು ನಿಮ್ದೆ, ವಕ್ತ್ ಮಿನಿಸ್ಟರ್ ಸಾಹೇಬ್ರು ನಿಮ್ದೆ. ನಾವು ಜನಪರವಾಗಿನೂ ನಿಮ್ಮವ್ರೆ. ಹೌದು, ಯಾಕೆಂತಂದ್ರೆ ಹೇಳಿದ್ರಿ 80% ಓಟ್ ಕೊಟ್ಟಿದ್ದೀರಾ ಅಂತ. ಇಲ್ಲ, ಓಟ್ ಅಕಸ್ಮಾತ್ ಅದು ಪೊಲಿಟಿಕಲ್ ಮಾತಾಡಿದ್ರೆ ಹಂಗೆ ಹೇಳ್ಬೇಕು. ಇಲ್ಲ ಅಂದ್ರೆ ವಿ ಹ್ಯಾವ್ ಕಾನ್ಫಿಡೆನ್ಸ್ ದಟ್ ಎವ್ರಿ ಒನ್ ಆರ್ ಫ್ರಮ್ ದಿ ಸೇಮ್ ಪಾರ್ಟಿ. ಒಂದು ಟೇಬಲ್ ಅರೌಂಡ್ ದಿ ಟೇಬಲ್ ಮೇಲೆ ಕೊಂಡಿಸಿ ಎಲ್ಲರಿಗೂ ಒಂದು ತಗೊಂಡು ಈ ಒಂದು ಸಮಸ್ಯೆ 82 24 ಗಂಟೆ ಮೀನ್ಸ್ ಒಂದು 18 ಒಂದು 24 45 ವರ್ಷದಿಂದ ಸುಮಾರು 45 ವರ್ಷದಿಂದ ಪೆಂಡಿಂಗ್ ಬಿದ್ದೈತೆ. ನಾವೇನು ಇವಾಗ ದೇವ್ರು ನಮ್ಗೆ ಬದುಕ್ಸವನ್ನೇ ನಾವು ಕೇಳ್ತಾ ಇದೀವಿ ಮೇಡಮ್. ನಾಳೆ ದಿವಸ ನಾವು ಸತ್ತೋಗ್ಬಿಟ್ರೆ ಲ್ಯಾಂಡ್ ಮಾಫಿಯಾ ವಿಲ್ ಇನ್ವಾಲ್ವ್ ಹಿಯರ್. ಪ್ರಾಬ್ಲಮ್ಗಳು ಯಾರ ಮುಂದಿನ ದಿನಗಳಲ್ಲಿ ಧ್ವನಿ ಯಾರು ಎತ್ತಾರೆ ಹೇಳಿ ಮೇಡಮ್? 4 ಎಕರೆ ಮೀನ್ಸ್ ಹಾರ್ಟ್ ಆಫ್ ದಿ ಸಿಟಿ. 4 ಎಕರೆ ಮೀನ್ಸ್ ಥೌಸಂಡ್ಸ್ ಆಫ್ ಕ್ರೋರ್ಸ್. ಇದು ಸ್ವಲ್ಪ ದಯವಿಟ್ಟು ಸೀರಿಯಸ್ ನೋಟ್ ಆಗಿ ಕೇಳಿ, ಸ್ವಲ್ಪ ದಯವಿಟ್ಟು ಒಂದ್ಸಲಿ ಒಂದು ಟ್ರೈ ಮಾಡಿ. ಏನಾಗ್ತದೆ ಏನಿಲ್ಲ ಅದು ಬೇರೆ ವಿಚಾರ. ಇನ್ಶಾಲ್ಲ. ಓಕೆ ಸರ್, ಧನ್ಯವಾದ ಸರ್. ನೋಡಿದ್ರಲ್ಲ, ಮುಸ್ಲಿಂಗೆ ಮಕ್ಮಲ್ ಶರೀಫರ ಚಾಟಿ ಸಂಚಿಕೆ 4ರಲ್ಲಿ ಒಂದಷ್ಟು ವಿಚಾರಗಳನ್ನ ಕೂಡ ಶರೀಫ್ ಸರ್ ಅವರು ಹೇಳಿರುವಂಥದ್ದು. ಏನು ಒಂದು ಜಾಗದ ವಿಚಾರದಲ್ಲಿ ನಡೀತಾ ಇದೆ, ಆ ಫೌಂಟೇನ್ ಸರ್ಕಲ್ ಅಲ್ಲಿರುವಂತಹ 4 ಎಕರೆ ಜಮೀನು, ಆ ಜಮೀನ್ ವಿಚಾರದಲ್ಲಿ ಏನು ನಡೀತಾ ಇದೆ ಅದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರಿಗೂ ಕೂಡ ಒಂದು ಮನವಿ ಮಾಡ್ಕೊಂಡಿದ್ದಾರೆ. ಎಲ್ಲರನ್ನು ಕೂರಿಸಿ ಒಂದು ಮೀಟಿಂಗ್ ಮಾಡಿ, ಇಲ್ಲಿ ಏನು 45 ವರ್ಷಗಳಿಂದ ನಡೀತಾ ಇದೆ ಇದಕ್ಕೆ ಒಂದು ಫುಲ್ ಸ್ಟಾಪ್ ಇಡಿ ಅನ್ನೋ ಒಂದು ಮನವಿಯನ್ನ ಕೂಡ ಶರೀಫ್ ಸರ್ ಅವರು ಮಾಡ್ತಾ ಇರುವಂತದ್ದು. ಇದನ್ನ ಹೇಳ್ತಾ ಈ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಈಡೆನ್ಸ್ ನ್ಯೂಸ್, ನಿಮ್ಮೊಂದಿಗೆ ನಾವಿದ್ದೇವೆ.